ನಮಸ್ಕಾರ ಸ್ನೇಹಿತರೆ. ಇವರ ಹೆಸರನ್ನೇ ಕೇಳಿದ್ರೆ ಜಗತ್ತು ನಗುವಂತಹ ಅಪ್ರತಿಮ ಪ್ರತಿಭೆ ಹಾಗೂ 90ರ ದಶಕದಲ್ಲಿ ಅತಿ ಹೆಚ್ಚು ಹಾಸ್ಯಮಯ ಕಾರ್ಯಕ್ರಮಗಳು ಹಾಗೂ ಶೋಗಳನ್ನು ಕೊಟ್ಟಂತಹ ಪ್ರತೀತಿ ಈ ವ್ಯಕ್ತಿಗಿದೆ. ಹಾಗಾದರೆ ಯಾರು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ರೋವನ್ ಆ್ಯಕ್ಟಿನ್ಸನ್ ಈ ಹೆಸರನ್ನು ನಾವು ಕೇಳಿರಲ್ಲ, ಆದರೆ ಮಿಸ್ಟರ್ ಬೀನ್ ಅಂತ ಕೇಳಿರ್ತೀವಿ. ಖಂಡಿತವಾಗಲೂ ಯಾರೇ ಆಗಲಿ ಮಿಸ್ಟರ್ ಬೀನ್ ಅಂತ ಹೆಸರು ಕೇಳಿದರೆ ನಗುಮುಖ ಅವರ ಮುಖದಲ್ಲಿ ಎದ್ದು ಕಾಣುತ್ತೆ. ಅಂತಹ ಪ್ರತಿಭೆ ಮಿಸ್ಟರ್ ಬೀನ್. ಹಾಗಾದರೆ ರೋವನ್ ಆ್ಯಕ್ಟಿನ್ಸನ್ ಆಗಿರುವಂತಹ ವ್ಯಕ್ತಿ ಮಿಸ್ಟರ್ ಬೀನ್ ಆದ ಕತೆ ಏನು, ಆ ಒಂದು ಬದಲಾವಣೆಗೆ ಕಾರಣವಾದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಬರೋಬ್ಬರಿ 245 ದೇಶಗಳಿಗೆ ಕಾಮಿಡಿ ಸೀರಿಯಲ್ ಆದ ಅಂತಹ ಮಿಸ್ಟರ್ ಬೀನ್ ಕಾರ್ಯಕ್ರಮ ಆ ಒಂದು ಕಾಲದಲ್ಲಿ ತುಂಬ ಪ್ರತೀತಿಯನ್ನು ಪಡೆದಿತ್ತು ಹಾಗೂ ಅಷ್ಟೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತಹ ಶೋ ಆಗಿತ್ತು. ಈ ಮಿಸ್ಟರ್ ಬೀನ್ ಎಂಬ ಕಾರ್ಯಕ್ರಮಕ್ಕೆ ಮೊದಲು ಹೆಸರು ಮಿಸ್ಟರ್ ವೈಟ್ ಅಂತ ಕೊಟ್ಟಿದ್ದರು. ಅದ್ಯಾಕೋ ಅಷ್ಟು ಸೂಕ್ತ ಅನಿಸ್ಲಿಲ್ಲ. ಅದಾದ ನಂತರ ಆ ಒಂದು ಹೆಸರನ್ನು ಬದಲಾಯಿಸಿ ಮಿಸ್ಟರ್ ಕಾಲಿಫ್ಲವರ್ ಅಂತ ಹೆಸರು ಕೊಟ್ಟರು. ಆ ಹೆಸರು ಕೂಡ ಅಷ್ಟು ಸೂಕ್ತ ಆಗಲಿಲ್ಲ. ಇದಾದ ನಂತರ ಯಾವುದೋ ಒಂದು ವಿಸ್ಮಯದಂತೆ ಮಿಸ್ಟರ್ ಬೀನ್ ಎನ್ನುವ ಹೆಸರು ಬಂತು. ಇದಾದ ನಂತರ ರೋವನ್ ಅವರು ಅಂದರೆ ಮಿಸ್ಟರ್ ಬೀನ್ ರವರು ಹಿಂತಿರುಗಿದ ಮಾತೇ ಇಲ್ಲ. ಮೂಲತಃ ಬ್ರಿಟನ್ನವರಾದಂತಹ ರೋವನ್ ಆ್ಯಕ್ಟಿನ್ಸನ್ ತಮ್ಮ ಶಾಲಾ ಕಾಲೇಜು ದಿನಗಳ ಸಮಯದಲ್ಲಿ ಉಚ್ಚಾರಣೆಯ ದೋಷ ಇತ್ತು. ಅಂದರೆ ಮಾತನಾಡುವಾಗ ಕೆಲವು ಪದಗಳನ್ನು ಉಚ್ಚಾರಣೆ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ರೀತಿ ಇದ್ದಾಗ ಅವರ ಸ್ನೇಹಿತರಿಂದ ಹೀಯಾಳಿಕೆಯ ಮಾತುಗಳನ್ನು ಇವರು ಕೇಳಿದರು. ಅಷ್ಟೇ ಬೇಸರಗಳನ್ನು ಪಡೆದಿದ್ದರು. ಆದರೆ ನಾನೇನಾದರೂ ಮಾಡಿದ್ರೂ ಮೂಕನಾಗಿ ಮಾಡಬೇಕು ಅನ್ನೋ ಹವ್ಯಾಸ ಹಾಗೂ ಆ ಒಂದು ಆತ್ಮವಿಶ್ವಾಸ ಅವರನ್ನು ಆಗಾಗ ಪುಟಿದೇಳುವಂತೆ ಮಾಡ್ತಾಯಿತ್ತು. ಅದೇ ರೀತಿ ಅವರು ಮೂಕನಾಗಿಯೇ ಎಲ್ಲರನ್ನ ನಗಿಸುವಂತಹ ಪ್ರಯತ್ನಕ್ಕೆ ಮುಂದಾದರು. ನೀವು ನೋಡ್ತಾ ಇರ್ಬೋದು, ಅವರ ಮುಖದಲ್ಲಿ ಆವಭಾವಗಳಿಂದಲೇ ಜನರನ್ನು ನಗಿಸುವಂತಹ ಕಲೆ ಅವರಲ್ಲಿ ಇತ್ತು. ಅದೇ ರೀತಿ ಶಾಲಾ ದಿನಗಳಲ್ಲೂ ಹಾಗೂ ಕಾಲೇಜ್ ದಿನಗಳಲ್ಲೂ ಕೂಡ ತಮ್ಮ ಭಾವನೆಗಳ ಮೂಲಕ ಜನರನ್ನು ಸೆಳಿಬೇಕು ಅನ್ನೋ ಒಂದು ಹವ್ಯಾಸಕ್ಕೆ ಮುಂದಾದರು. 70ರ ದಶಕದಲ್ಲಿ ಕಾಮಿಡಿ ಶೋಗಳು ಜೊತೆಗೆ ಈ ಕಡೆ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರನ್ನು ಮುಗಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ಇತ್ತು. ಅದೇ ರೀತಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ತಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡಿತಾರೆ. ಈ ಕಾಲೇಜ್ ದಿನಗಳಲ್ಲೇ ಕೂಡ ನಾಟಕಗಳು ಹಾಗೂ ಇನ್ನಿತರ ಹಾಸ್ಯ ಕಾರ್ಯಕ್ರಮಗಳನ್ನು ನೀಡುವಾಗ ಬ್ರಿಟನ್ ಮೂಲದ ರಿಚರ್ಡ್ ಕೆಟಿಸ್ ಅಂತ ಒಬ್ಬ ಲೇಖಕರು ಹಾಗೂ ನಿರ್ದೇಶಕರಾಗಿದ್ದರು. ಇವರು ಈ ಕಾಲೇಜ್ಗೆ ಭೇಟಿ ನೀಡಿದಾಗ ಮಿಸ್ಟರ್ ಬೀನ್ ಅಂದರೆ ರೋವನ್ ಆ್ಯಕ್ಟಿನ್ಸನ್ ಅವರು ಇವರ ಕಣ್ಣಿಗೆ ಬೀಳ್ತಾರೆ. ಇದಾದ ನಂತರ BBC ಚಾನಲಲ್ಲಿ ಮೊದಲ ಒಂದು ಕಾರ್ಯಕ್ರಮವನ್ನು ನೀಡೋದಕ್ಕೆ ಅವಕಾಶವನ್ನು ಮಾಡ್ತಾರೆ. ಆ ಕಾರ್ಯಕ್ರಮದ ಹೆಸರೇ ನಾಟ್ ದ 9 o'clock. ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸೈಲೆಂಟಾಗಿ ತಮ್ಮ ಕಾಮಿಡಿ ಮೂಲಕ ಎಲ್ಲರನ್ನ ನಗಿಸುವಂತಹ ಒಂದು ಅವಕಾಶವನ್ನು ರೋವನ್ ಅವರು ಪಡಿತಾರೆ. ಇನ್ನು 1995ರಲ್ಲಿ ಮಿಸ್ಟರ್ ಬೀನ್ ಅಂತ ಮೂಕನಾಗಿ ಕೇವಲ ತಮ್ಮ ಮುಖ ಭಾವನೆ ಮೂಲಕ ಜನರನ್ನು ನಗಿಸುವಂತಹ ಒಂದು ಸಾಮರ್ಥ್ಯವನ್ನು ಪಡಿತಾರೆ. ಮಿಸ್ಟರ್ ಬೀನ್ ಮೂಲಕ ಜಗತ್ತಿಗೆ ಪ್ರಸಿದ್ಧಿ ಆಗ್ತಾರೆ, ಜಗತ್ತಿಗೆ ಪರಿಚಯವಾಗ್ತಾರೆ. ಇದಾದ ನಂತರ 2004ರಲ್ಲಿ ಅನಿಮೇಟೆಡ್ ಕಾರ್ಟೂನ್ ಕಾರ್ಯಕ್ರಮ ಮಿಸ್ಟರ್ ಬೀನ್ ಪ್ರಾರಂಭವಾಗುತ್ತೆ. ಈ ಒಂದು ಕಾರ್ಯಕ್ರಮವು ಎಲ್ಲ ಕಾರ್ಯಕ್ರಮಗಳಿಗಿಂತ ಹೆಚ್ಚು ಪ್ರತೀತಿಯನ್ನು ಪಡೆಯುತ್ತೆ. ಅದೇ ರೀತಿ TRP ಅಂತ ಹೇಳ್ತೀವಲ್ಲ, TV ರೇಟಿಂಗ್ ಪಾಯಿಂಟಲ್ಲೂ ಕೂಡ ಹೆಚ್ಚು ವೀಕ್ಷಣೆಗೆ ಒಳಗಾದ ಕಾರ್ಯಕ್ರಮ ಮಿಸ್ಟರ್ ಬೀನ್ ಕಾರ್ಟೂನ್ ಕೂಡ ಆಗುತ್ತೆ. ಸುಮಾರು ಚಿತ್ರಗಳು ಇವರನ್ನು ಕೈಬೀಸಿ ಕರೆಯುತ್ತೆ. ದೊಡ್ಡ ದೊಡ್ಡ ನಿರ್ದೇಶಕರು ಇವರನ್ನು ಹುಡುಕಿಕೊಂಡು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಹಲವಾರು ಚಿತ್ರಗಳನ್ನು ಇವರು ಮಾಡ್ತಾರೆ, ನಿರ್ದೇಶನವನ್ನು ಮಾಡ್ತಾರೆ. ವಾಯ್ಸ್ ಓವರ್ ಅಂದರೆ ಹಿಂದಿನ ಭಾಷೆಯನ್ನು ಅಥವಾ ಮಾತನ್ನು ಇವರು ಕೊಡೋದಕ್ಕೆ ಮುಂದಾಗ್ತಾರೆ. ನೋಡಿ, ಮಾತೇ ಇವರ ದೋಷವಾಗಿತ್ತು, ಆದರೆ ಅದೇ ಮಾತಿನಿಂದನೇ ಇವರು ಹಿಂದೆ ಸವಾಲಾಗಿ ತಗೊಂಡು ಅವರು ತಮ್ಮ ಜೀವನವನ್ನು ರೂಪಿಸಿಕೊಂಡ್ರು. ಇದಾದ ನಂತರ ಅವರು ನಟನೆಗಿಂತ ನಿರ್ದೇಶನದ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾರೆ.
ಸ್ನೇಹಿತರೆ, ರೋವನ್ ಆ್ಯಟ್ಕಿನ್ಸನ್ ರವರ ವೈಯಕ್ತಿಕ ಜೀವನದಲ್ಲಿ 2 ಮದುವೆಗಳನ್ನು ಇವರು ಆಗಿದ್ದಾರೆ. ಮೊದಲನೆಯ ಪತ್ನಿ ಭಾರತೀಯ ಮೂಲದವರಾದಂತಹ ಸುವಿತಾ ಶಾಸ್ತ್ರಿಯವರು ಆಗಿದ್ದಾರೆ. ಇನ್ನು 2ನೇ ಪತ್ನಿ ಲೂಯಿಸ್ ಅಂತ ಇದ್ದಾರೆ. 2018ರಲ್ಲಿ ಸುವಿತಾ ಶಾಸ್ತ್ರಿಯವರಿಗೆ ವಿಚ್ಛೇದನವನ್ನು ನೀಡಿ ನಂತರ ಲೂಯಿಸ್ ಎಂಬುವರನ್ನು ಮದುವೆ ಆಗ್ತಾರೆ. 2018ರಲ್ಲಿ ಇವರ ಸಾವಿನ ಸುದ್ದಿ ಬಗ್ಗೆ ಹಲವಾರು ಮಾಹಿತಿಗಳು ಹರಿದಾಡ್ತಾ ಇದ್ವು. ಮಿಸ್ಟರ್ ಬೀನ್ ಅಂದರೆ ರೋವನ್ ಆ್ಯಟ್ಕಿನ್ಸನ್ ರವರು ಆಕ್ಸಿಡೆಂಟ್ನಲ್ಲಿ ಹಾಗೂ ಹೃದಯಾಘಾತದಲ್ಲಿ ತೀರಿಕೊಂಡಿದ್ದಾರೆ ಅಂತ ಮಾಹಿತಿಗಳು ಹರಿದಾಡ್ತಾ ಇದ್ವು. ಆದರೆ 2018ರಲ್ಲಿಯೇ ಅವರು ಇಲ್ಲ, ನಾನು ಆರೋಗ್ಯವಾಗಿದ್ದೇನೆ ಅಂತ ತಾವೇ ಕೂಡ ಸ್ಪಷ್ಟ ಒಂದು ಸುದ್ದಿಯನ್ನು ಅನೇಕ ಚಾನಲ್ಗಳಿಗೆ ನೀಡಿದರು. ಪ್ರಸ್ತುತ ಬ್ರಿಟನ್ನಲ್ಲಿ ಈಗ ಅವರು ತಮ್ಮ ಮಕ್ಕಳು ಹಾಗೂ ಮೊಮ್ಮಕ್ಕಳು ತಮ್ಮ ಪತ್ನಿಯ ಜೊತೆ ತುಂಬ ಚೆನ್ನಾಗಿ ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ. ಲಂಡನ್ನಲ್ಲಿ ತಮ್ಮ 50 ಕೋಟಿ ಬೆಲೆಯ ಕಟ್ಟಡವನ್ನು ಕೂಡ ತಾವು ನಿರ್ಮಿಸಿದ್ದಾರೆ. ಹಾಗೂ ಪ್ರಸ್ತುತ ಇವರ ಆಸ್ತಿ ಮೊತ್ತವೂ ಕೂಡ ಈಗ $150 ಮಿಲಿಯನ್ ಆಗಿದೆ. ಹಲವಾರು ಕಾರ್ಗಳ ಕ್ರೇಜ್ ಇರುವಂತಹ ಇವರು ಯಾವುದಾದರೂ ಮಾರುಕಟ್ಟೆಗೆ ಹೊಸ ಕಾರ್ ಬಂದರೆ ಕೂಡ ತಾವು ಖರೀದಿ ಮಾಡುವಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಹಾಗೂ ಅಷ್ಟೇ ಐಷಾರಾಮಿ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಐಷಾರಾಮಿ ಜೀವನದ ಹಿಂದಿರುವಂತಹ ಆ ಒಂದು ಕಣ್ಣೀರಿನ ಕಹಾನಿ ಕೂಡ ಅಷ್ಟೇ ರೋಚಕವಾಗಿದೆ. ತಮ್ಮ ಮಾತುಗಳಿಲ್ಲದೆ ಮೌನವಾಗಿ ಜಗತ್ತನ್ನು ನಗಿಸಿದಂತಹ ವ್ಯಕ್ತಿ ಮಿಸ್ಟರ್ ಬೀನ್. ಆ ಮಿಸ್ಟರ್ ಬೀನ್ ಕಾರ್ಯಕ್ರಮದಿಂದಲೇ ಜಗತ್ ಪ್ರಸಿದ್ಧಿಯನ್ನು ಪಡೆದುಕೊಂಡರು, ಅಷ್ಟೇ ಪ್ರಖ್ಯಾತಿಯನ್ನು ಪಡೆದುಕೊಂಡರು. ಆದರೆ ನಿರಾಸೆ ಪಡುವಂತಹ ಸುದ್ದಿ ಏನಂತಂದರೆ ಅವರು ಈಗ ನಟನೆ ಮಾಡೋದನ್ನು ನಿಲ್ಲಿಸಿದ್ದಾರೆ ಹಾಗೂ ಅವರಿಗೂ ವಯಸ್ಸು ಆಗಿದೆ. ಈಗ ಅದೊಂದು ನಿರಾಸೆ ಪಡುವಂತಹ ಸುದ್ದಿ ಅಂದರೆ ತಪ್ಪಾಗೋದಿಲ್ಲ.